ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಪಾಯ್ಸನ್ಸ್ ರೇಷಿಯೋ. ಇದು ನಿಮಗೆ 5 ಮಾರ್ಕ್ಸ್ ಒಂದು ಪ್ರಶ್ನೆ ಆಗಿದೆ. ಇಂದು ಯಾವ ಚಾಪ್ಟರ್ ಅಂದ್ರೆ ಎಲಾಸ್ಟಿಸಿಟಿ ಚಾಪ್ಟರ್ ಒಳಗಡೆ ಬರ್ತದೆ ನಿಮ್ಗೆ. ಓಕೆ, ಎಲಾಸ್ಟಿಸಿಟಿ ಚಾಪ್ಟರ್ ಒಳಗಡೆ ನಾನು ಇನ್ನೇ ಕ್ಲಾಸಲ್ಲಿ ಸ್ಟ್ರೆಸ್ ಅಂದ್ರೆ ಏನು, ಸ್ಟ್ರೈನ್ ಅಂದ್ರೆ ಏನು, ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಎಲ್ಲನೂ ನೋಡಿದ್ದೀವಿ ನಾವು. ಇವತ್ತು ಅದರ ಒಂದು ಮುಂದುವರೆದಂಥ ಭಾಗ ಪಾಯ್ಸನ್ಸ್ ರೇಷಿಯೋ. ಇದನ್ನು ನಾವು ಡೆಲ್ಟಾ ಇಂದ ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ಯಾವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ಟೇಕ್ ಒಂದು ರಬ್ಬರ್. ಈ ರಬ್ಬರ್ ಇದ್ದಾಗ ನಾವು ಒಂದು ಪಾಯಿಂಟ್ ಏನಿರ್ತದೆ, ದಿಸ್ ಇಸ್ ಎ, ದಿಸ್ ಇಸ್ ಬಿ. ಈ ಎರಡನ್ನು ಸ್ಟ್ರೆಚ್ ಮಾಡಿದೆ ಅನ್ಕೋರಿ ನೀವು. ಜಸ್ಟ್ ಅದನ್ನ ನಾವು ಈ ಎರಡು ಕಡೆ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗ್ತದೆ, ಅದರ ಸೈಜ್ ಇನ್ಕ್ರೀಸ್ ಆಗ್ತದೆ. ಹೌದಾ? ದಿಸ್ ಈಸ್ ಅವರ್ ಎ ಬಾರ್, ಬಿ ಬಾರ್. ಎ ಮತ್ತು ಬಿ ಏನಾಯ್ತು ನಮ್ಗೆ, ಎ ಮತ್ತು ಬಿ ಇಸ್ ದ ಒರಿಜಿನಲ್ ಪೊಸಿಷನ್. ಎ ಅಂಡ್ ಬಿ ಆರ್ ಒರಿಜಿನಲ್ ಪೊಸಿಷನ್ ಅಥವಾ ಒರಿಜಿನಲ್ ಶೇಪ್. A dash and B dash ಏನು elongated positions. ಈಗ ನಮ್ಗೆ ಇಲ್ಲಿ ಎ ಇಂದ ಎ ಡ್ಯಾಶ್ ಒಳಗು ಅದರ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಬಿ ಇಂದ ಬಿ ಡ್ಯಾಶ್ ಒಳಗಡೆ ರೈಟ್ ಅಂಡ್ ಲೆಫ್ಟ್ ಎರಡು ಸೈಡ್ ನಮ್ಗೆ ಏನಾಗ್ತಾ ಇದೆ, ಲೆಂತ್ ಚೇಂಜಸ್ ಆಗ್ತಾ ಇದೆ. ನಮ್ಗೆ ಈ ಲೆಂತ್ ಚೇಂಜಸ್ ಆದಾಗ ನಮ್ಗೆ ಇಲ್ಲಿ ಏನಾಗ್ತದೆ, ಇಲ್ಲಿ ಎರಡು ತರದ ಎಫೆಕ್ಟ್ ಆಗ್ತದೆ ನಮ್ಗೆ. ಇಲ್ಲ ಒಂದು ನೋಡ್ರಿ, ಜಸ್ಟ್ ನಾವು ಇದು ಕ್ರಾಸ್ ಸೆಕ್ಷನ್ ಏರಿಯಾ ಅಂತ ತಗೊಂಡಿವಿ ಅಂತಂದ್ರೆ, ಹೌದಾ, ಇದೊಂದು ರಬ್ಬರ್ ಇದೆ ನಮ್ಗೆ ಇಲ್ಲಿ, ಇದಕ್ಕೊಂದು ಯೂನಿಟ್ ಏರಿಯಾ ಅಂತ ಇದೆ. ಹೌದಾ, ಇದ್ರ ಏರಿಯಾ ಇದೆಲ್ಲ. ನಾವು ಯಾವಾಗ ಇದನ್ನ ಎಲಾಂಗೇಟ್ ಮಾಡ್ಕೊಂತ ಹೋಗ್ತೀವಿ, ಇದ್ರ ಲೆಂತ್ ಏನಾಗ್ತಾ ಇದೆ, ನಮ್ಗೆ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ. ಹೌದಾ, ಇದು ಫಸ್ಟ್ ಟೋಟಲ್ ಅಲ್ಲಿ ಇತ್ತು, ಬಟ್ ಇಲ್ಲಿ ನಾವು ಎಲಾಂಗೇಟ್ ಮಾಡಿದಾಗ ಎಲ್ ಪ್ಲಸ್ ಎಲ್ ಆಯ್ತು ನಮ್ಗೆ. ದಿಸ್ ಇಸ್ ಅವರ್ ಟೋಟಲ್ ಲೆಂತ್. ಅಂದ್ರೆ ಇರುತ್ತೆ, ಲೆಂತ್ ಇನ್ಕ್ರೀಸ್ ಆಗ್ತದೆ. ಸೈಮಲ್ಟೇನಿಯಸ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಸೈಮಲ್ಟೇನಿಯಸ್ ಕ್ರಾಸ್ ಸೆಕ್ಷನ್ ಏರಿಯಾ ಏನಾಗ್ತದೆ, ಇದು ಡಿಕ್ರೀಸ್ ಆಗ್ತದೆ ನಮಗೆ. ಕ್ರಾಸ್ ಸೆಕ್ಷನ್ ಏರಿಯಾ ಡಿಕ್ರೀಸ್ ಆಗ್ತದೆ, ಲೆಂತ್ ಇನ್ಕ್ರೀಸ್ ಆಗ್ತದೆ. ಈ ಒಂದು ಇನ್ಕ್ರೀಸ್ ಆಗುವಂತ ಲೆಂತ್ಗೂ ಮತ್ತು ಡಿಕ್ರೀಸ್ ಆಗುವಂತ ಒಂದು ಏರಿಯಾಕ್ಕೆ ನಾವು ಏನಂತ ಕರಿತೀವಿ ನಾವು, ಇಟ್ ಈಸ್ ಕಾಲ್ಡ್ ಆಸ್ ದ ಲ್ಯಾಂಗಿಟ್ಯೂಡಿನಲ್ ಸ್ಟ್ರೇನ್ ಅಂಡ್ ಲ್ಯಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಏನ್ ಡೆಫಿನೇಷನ್ ಏನಿರ್ತದೆ ನಮಗೆ ಪಾಯ್ಸನ್ ರೇಷಿಯೋ ಅಂತಂದಾಗ, ಪಾಯ್ಸನ್ ರೇಷಿಯೋ is equals to, ನಾವೇನ್ ಡೆಫಿನೇಷನ್, ಲ್ಯಾಟ್ರಲ್ ಸ್ಟ್ರೇನ್ ಡಿವೈಡೆಡ್ ಬೈ ಲ್ಯಾಂಗಿಟ್ಯೂಡಿನಲ್ ಸ್ಟ್ರೇನ್. ಅಂತ ಕರಿತೀವಿ ನಾವು. ಇಲ್ಲಿ ನಾವು ಲ್ಯಾಟ್ರಲ್ ಸ್ಟ್ರೇನ್ ಅಂದ್ರೆ ಇಟ್ ಈಸ್ ಡಿ ಮೀನ್ಸ್ ಡಿ ಮೈನಸ್ ಡಿ ಡಿವೈಡೆಡ್ ಬೈ ಲ್ಯಾಂಗಿಟ್ಯೂಡಿನಲ್ ಸ್ಟ್ರೇನ್ ಅಂತ ಅಂದಾಗ ಏನಂತ ಬರ್ತೀವಿ ನಾವಿಲ್ಲಿ, ಸ್ಮಾಲ್ ಎಲ್. ಸ್ಟ್ರೇನ್ ಅಂದ್ರೆ ನಮಗೊಂದು ಐಡಿಯಾ ಇರಬೇಕು, ನಾವು ನಿನ್ನೆ ಕ್ಲಾಸಲ್ಲಿ ನೋಡಿ, ಇಟ್ ಈಸ್ ರಿಲೇಟೆಡ್ ಟು ದ ವ್ಯಾಲ್ಯೂಮ್. ಸೊ ಹಂಗಾಗಿ ನಮ್ಗೆ ಎಲ್ ಡಿವೈಡೆಡ್ ಬೈ ಸ್ಮಾಲ್ ಎಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಲ್ ಬರ್ತದೆ ನಮ್ಗೆ. ಓಕೆ, ದಿಸ್ ಈಸ್ ಅವರ್ ಲ್ಯಾಂಗಿಟ್ಯೂಡಿನಲ್ ಲ್ಯಾಟ್ರಲ್ ಸ್ಟ್ರೇನ್ ಡಿವೈಡ್ ಬೈ ಲ್ಯಾಂಗಿಟ್ಯೂಡಿನಲ್ ಸ್ಟ್ರೇನ್. ಯಾವಾಗ ನಮ್ಗೆ ದಟ್ ಈಸ್ ಈಕ್ವಲ್ಸ್ ಟು ಒಂದು ಪಾಯ್ಸನ್ಸ್ ರೇಷಿಯೋ. ಹಂಗ ನಮ್ಗೆ ಇಲ್ಲಿ ಎಲ್ ಅಂದ್ರೆ ಏನ್ರಿ, ಎಲ್ ಈಸ್ ದ ಒರಿಜಿನಲ್ ಲೆಂತ್ ಆಫ್ ವೈರ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಡಿ ಅಂದ್ರೆ ನಮ್ಗೆ ಇಲ್ಲಿ ಒರಿಜಿನಲ್ ಡಯಾಮೀಟರ್. ಓಕೆ, ಅದಾದ ತಕ್ಷಣ ಬರೋದು ನಮ್ಗೆ ಸ್ಮಾಲ್ ಎಲ್ ಅಂದ್ರೆ ಏನು, ಇಟ್ ಈಸ್ ಅ ಚೇಂಜ್ ಆಫ್ ಲೆಂತ್. ಇದಾದ ತಕ್ಷಣ ಬರುತ್ತೆ ನಮ್ಗೆ ಇಲ್ಲಿ ಸ್ಮಾಲ್ ಡಿ ಅಂದ್ರೆ ಇಟ್ ಇಸ್ ಅ ಚೇಂಜ್ ಇನ್ ದ ಡಯಾಮೀಟರ್ ಆಫ್ ವೈರ್ ಅಥವಾ ಲೆಂತ್. ಚೇಂಜ್ ಇನ್ ಡಯಾಮೀಟರ್ ಆಫ್ ವೈರ್. ಓಕೆ,
This is our change in diameter of wires. ಸೊ ಇಲ್ಲಿ ನಾವು ಲ್ಯಾಟ್ರಲ್ ಸ್ಟ್ರೈನ್ ಅಂತ ಬಂದಾಗ ಏನ್ ಬರ್ತೀವಿ ನಾವಿಲ್ಲಿ ಲ್ಯಾಟ್ರಲ್ ಸ್ಟ್ರೈನ್ ಅಂದ್ರೆ ಇಟ್ ಇಸ್ ಮೈನಸ್ ಟಿ. ಇಲ್ಲಿ ನಾವು ಮೈನಸ್ ಡಿ ಅಂತ ಯಾಕೆ ತಗೊಂತಿದ್ರೆ ಮೈನಸ್ ಏನ್ ಇಂಡಿಕೇಟ್ಸ್ ದ ಡಿಕ್ರೀಸಸ್ ಇನ್ ಏರಿಯಾ. ಮೈನಸ್ ಏನ್ ಇಂಡಿಕೇಟ್ ಮಾಡ್ತಾರೆ ಇದು, ಇಟ್ ಇಂಡಿಕೇಟ್ಸ್ decreases in area means cross sectional area. Okay, ಯಾವ ಚೇಂಜ್ ಆಗ್ತದೆ ನಿಮಗೆ ಇಲ್ಲಿ ಡಿಕ್ರೀಸಸ್ ಇನ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತಾನೆ ತಗೋರಿ. ಕ್ರಾಸ್ ಸೆಕ್ಷನಲ್ ಏರಿಯಾ ಯಾಕಂದ್ರೆ ನಾವು ಇಲ್ಲಿ ಲೆಂತ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಏನಾಗ್ತಾ ಇತ್ತು, ಅದ್ರದ್ದು ಏರಿಯಾ ಡಿಕ್ರೀಸ್ ಆಗ್ತಾ ಇತ್ತು, ಲೆಂತ್ ಇನ್ಕ್ರೀಸ್ ಆಗ್ತಾ ಇತ್ತು. ಸೊ ನಾವು ನೆಕ್ಸ್ಟ್ ಬರೋದು ಲ್ಯಾಂಗಿಟ್ಯೂಡಿನಲ್ ಸ್ಟ್ರೈನ್. longitudinal strain ಅಂತಂದಾಗ that is equals to L by capital L, that is equals to alpha. L divided by capital ಅಂದ್ರೆ some angle change ಆಗಿರ್ತದೆ ಅಲ್ಲ, it is change in the volume ಅಥವಾ ಏರಿಯಾ ಚೇಂಜ್ ಆಗೋದ್ರಿಂದ ಅಲ್ಲಿ some angle ಕ್ರಿಯೇಟ್ ಆಗುತ್ತೆ. that angle is equal to alpha. ಚೇಂಜ್ ಆಗಿರ್ತಕ್ಕಂಥ ಅದನ್ನ L divided by L ಅಂದ್ರೆ ನಮಗೆ that is equals to alpha. So alpha ಅಂತಂದ್ರೆ ಏನಂದ್ರೆ alpha is equals to beta into L, beta into alpha. Beta divided by alpha. So this is, excuse me, sorry, make a small correction. ನಾವಿಲ್ಲಿ ಪಾಯ್ಸನ್ಸ್ ರೇಷಿಯೋನ ಬರೀಬೇಕಾಗಿದೆ. ಪಾಯ್ಸನ್ಸ್ ರೇಷಿಯೋ ಏನಾಗ್ತದೆ ನಾವು ಹಂಗಾರೆ ಪಾಯ್ಸನ್ಸ್ ರೇಷಿಯೋ ಇಂಡಿಕೇಟೆಡ್ ಬೈ ದ ಡೆಲ್ಟಾ ಅಲ್ವಾ, that is equals to beta divided by alpha. This is our Poisson's ratio. ಇಲ್ಲಿ ನಮ್ಗೆ ಅಂದ್ರೆ ಪಾಯ್ಸನ್ಸ್ ರೇಷಿಯೋ ಏನಾಯ್ತು, that is equals to nothing but minus t divided by L divided by L, that is equals to minus d ಅಂದ್ರೆ it is some angle beta into alpha. ಇಲ್ಲಿ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡಿ, but it is a decreases in area, decreases in area. ಇದಕ್ಕೂ ಸಹ ಅಂದ್ರೆ ನಾವು ಪಾಯ್ಸನ್ಸ್ ರೇಷಿಯೋಗೂ ಸಹ there is no dimensional, it is a dimensionless. Dimensions, there is no dimension, there is no SI in it because ratio of the same physical quantity. ಇಲ್ಲಿ ನಮಗೆ ಲ್ಯಾಂಗಿಟ್ಯೂಡಿನಲ್ ಸ್ಟ್ರೈನ್ ಮತ್ತು ಲ್ಯಾಂಗಿಟ್ಯೂಡಿನಲ್ ಸ್ಟ್ರೆಸ್ ಇವೆರಡು ಏನಿದಾವಲ್ಲ ಸೇಮ್ ಫಿಸಿಕಲ್ ಕ್ವಾಂಟಿಟಿ ಇರೋದ್ರಿಂದ, ಎರಡು ಸ್ಟ್ರೈನ್ ಒಳಗೆ ಇರೋದ್ರಿಂದ ಅಲ್ಲಿ ನಮಗೆ ಯಾವುದೇ ಒಂದು SI ಯೂನಿಟ್ ಬರಂಗಿಲ್ಲ. ಇನ್ ಕೇಸ್ SI ಯೂನಿಟ್ ಇತ್ತು ಅಂದ್ರೆ ನಾವೇನಾಗ್ತದೆ, ಎರಡು ಸೇಮ್ ಕ್ವಾಂಟಿಟಿ ಡಿವೈಡ್ ಮಾಡೋದ್ರಿಂದ ಇಲ್ಲಿ ನಮಗೆ ಎರಡು ಕ್ಯಾನ್ಸಲ್ ಆಗಿ there is no SI ಯೂನಿಟ್, ಇಲ್ಲಿ ಯಾವುದೇ ಒಂದು SI ಯೂನಿಟ್ ರಿಮೈನ್ಸ್ ಆಗಂಗಿಲ್ಲ. ದಟ್ ಈಸ್ ಅವರ್ ಪಾಯ್ಸನ್ಸ್ ರೇಷಿಯೋ. ಪಾಯ್ಸನ್ಸ್ ರೇಷಿಯೋ ಅಂದ್ರೆ ಅಪ್ ಟು ಇಲ್ಲಿ ಮಟ್ಟನು ನೀವು ರೈಟ್ ಅಪ್ ಪಾರ್ಟ್ನ ಮಾಡಬೇಕಾಗ್ತದೆ. ಇದು ದಿಸ್ ಇಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ಟೈಮ್ ನಮಗೆ ಇದು 5 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಭಾಳ ಇದೆ. ಓಕೆ, ದಿಸ್ ಇಸ್ 5 ಮಾರ್ಕ್ಸ್ ಕ್ವಶನ್ಸ್.